Ashok Leyland, second largest producer of bus, truck and all the commercial vehicles. On road, Ashok Leyland ಗೆ ತನ್ನದೇ ಆದಂತಹ ಒಂದು ಮಾರ್ಕೆಟ್ ಇದೆ. ಟಾಟಾ, ಭಾರತ್ ಬೆಂಜ್, ಮಹೇಂದ್ರ, ಈಚರ್ ಈ ಎಲ್ಲಾ ಕಂಪನಿಗಳ ಜೊತೆಯಲ್ಲಿ ಅಶೋಕ್ ಲೇಲ್ಯಾಂಡ್ ಗೆ ಕೂಡ ತನ್ನದೇ ಆದಂತ ಒಂದು ಮಾರ್ಕೆಟ್ ಇದೆ. ಈಗ ಕ್ವೆಶ್ಚನ್ ಏನು ಅಂದ್ರೆ ಅಶೋಕ್ ಲೇಲ್ಯಾಂಡ್ ಹೇಗ್ ಸ್ಟಾರ್ಟ್ ಆಯ್ತು ಅಂಡ್ ಅಶೋಕ್ ಲೇಲ್ಯಾಂಡ್ ಯಾವಾಗ ಸ್ಟಾರ್ಟ್ ಆಯ್ತು ಅಂಡ್ ಅಶೋಕ್ ಲೇಲ್ಯಾಂಡ್ ಯಾರು ಸ್ಟಾರ್ಟ್ ಮಾಡಿದ್ರು, ಈ ಎಲ್ಲಾ ಕ್ವೆಶ್ಚನ್ಸ್ ಗೆ ಈ ವಿಡಿಯೋ ಅಲ್ಲಿ ಆನ್ಸರ್ಸ್ ತಿಳ್ಕೊಳ್ಳೋಕೆ ಟ್ರೈ ಮಾಡೋಣ. ನಮ್ಗೆ ಫ್ರೀಡಮ್ ಸಿಕ್ಕಿ 1 ವರ್ಷ ಆದ್ಮೇಲೆ ಅಶೋಕ್ ಲೇಲ್ಯಾಂಡ್ ಸ್ಟಾರ್ಟ್ ಆಗಿದ್ದು 1948 ಅಲ್ಲಿ. ಆಗ ಪ್ರಧಾನ ಮಂತ್ರಿ ನೆಹರು ಬಂದು ಭಾರತದ ಎಲ್ಲಾ ವ್ಯಾಪಾರಿಗಳಿಗೆ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ನಮ್ಮ ಭಾರತದಲ್ಲಿ ತಯಾರು ಮಾಡ್ರಿ ಅಂತ ಇನ್ಸ್ಪೈರ್ ಮಾಡ್ತಾ ಇದ್ರು. ಮೇಕ್ ಇನ್ ಇಂಡಿಯಾ ಈ ಥಾಟ್ ಪ್ರೊಸೆಸ್ ಇಂದ ಒಬ್ಬ ಫ್ರೀಡಮ್ ಫೈಟರ್ ಅಂತೂ ತುಂಬಾ ಇನ್ಸ್ಪೈರ್ ಆಗಿದ್ರು, ರಘುನಂದನ್ ಸರೆನ್. ಪಾರ್ಟಿಷನ್ ಆದ್ಮೇಲೆ ರವನ್ಪಿಂಡಿಯಿಂದ ಇವರು ಚಂಡೀಗಢ್ ಪಂಜಾಬ್ಗೆ ಬಂದ್ಬಿಟ್ಟಿದ್ರು. ಆ ಟೈಮ್ ಅಲ್ಲಿ ಇವರು ಮಹಾತ್ಮ ಗಾಂಧೀಜಿ ಮತ್ತೆ ನೆಹರು ಇಂದ ತುಂಬಾ ಇನ್ಸ್ಪೈರ್ ಆಗಿದ್ರು. ಇವರು ಅನ್ಕೊಂಡಿದ್ ತರ ನಮ್ಮ ಭಾರತಕ್ಕೆ ಪೊಲಿಟಿಕಲ್ ಫ್ರೀಡಮ್ ಜೊತೆಯಲ್ಲಿ ಎಕನಾಮಿಕ್ ಫ್ರೀಡಮ್ ಕೂಡ ಸಿಗ್ಬೇಕು ಅಂತ. ಎಕನಾಮಿಕ್ ಫ್ರೀಡಮ್ ಸಿಗ್ಬೇಕು ಅಂದ್ರೆ ಟ್ರಾನ್ಸ್ಪೋರ್ಟ್ ಕೂಡ ಗ್ರೋ ಆಗ್ಬೇಕು. ಅದಕ್ಕೋಸ್ಕರ ಅವರು ಟ್ರಾನ್ಸ್ಪೋರ್ಟ್ ಸೆಕ್ಟರ್ ನ ಚೂಸ್ ಮಾಡ್ತಾರೆ. ಒಂದು ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಬಂದು GDP ಗೆ 6 to 12% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಆ ಟೈಮ್ ಅಲ್ಲಿ ನಮ್ಮ ಭಾರತದಲ್ಲಿ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಬಂದು ಸ್ಟ್ರಾಂಗ್ ಆಗಿದ್ದಿಲ್ಲ. ರವನ್ಪಿಂಡಿಯಲ್ಲಿ ರಘುನಂದನ್ ಅವರಪ್ಪ ಒಂದು ಕಾರ್ ಮೆಕ್ಯಾನಿಕ್ ಇಟ್ಕೊಂಡಿದ್ರು. ಅಲ್ಲಿ ಕೆಲಸ ಮಾಡ್ತಾ ರಘುನಂದನ್ಗೆ ಕಾರಿನ ಮೇಲೆ ಆಸಕ್ತಿ ಹೆಚ್ಚಾಯ್ತು. ಅವ್ರಿಗೆ ಕಾರಿನ ಮೇಲೆ ಆಸಕ್ತಿ ಇರೋದ್ರಿಂದ ನಮ್ಮ ಪ್ರಧಾನ ಮಂತ್ರಿ ನೆಹರು ಅವರ ಥಾಟ್ ಪ್ರೊಸೆಸ್ ಸರಿ ಅಂತೇಳಿ ಅವರು ಕಾರ್ನ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ತಾರೆ. ಈ ತರ ಡಿಸೈಡ್ ಮಾಡಿದಾದ್ಮೇಲೆ ನಮ್ಗೆ ಒಂದು ವಿಚಾರ ಬೇಕು, ಅದೇನೆ ದುಡ್ಡು. ಇವ್ರ ಹತ್ರ ಆಲ್ರೆಡಿ ಸ್ವಲ್ಪ ದುಡ್ಡಿತ್ತು. ಆ ದುಡ್ಡಿಂದ ಅಶೋಕ್ ಮೋಟಾರ್ಸ್ ನ ಸ್ಟಾರ್ಟ್ ಮಾಡ್ತಾರೆ ಚೆನ್ನೈಯಲ್ಲಿ, ತಮಿಳುನಾಡು. ಇಲ್ಲಿ ಒಂದು ಕ್ವಶನ್ ಬರುತ್ತೆ, ಇವ್ರು ಇದ್ದಿದ್ದು ಪಂಜಾಬ್ ಅಲ್ಲಿ, ಇವ್ರು ಕಂಪ್ನಿ ಸ್ಟಾರ್ಟ್ ಮಾಡೋದಕ್ಕೆ ಚೆನ್ನೈಗೆ ಯಾಕೆ ಹೋದ್ರು? ಯಾಕಂದ್ರೆ ಚೆನ್ನೈಯಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗ್ತಾ ಇತ್ತು. ಸಾಕಷ್ಟು ಫಾರಿನ್ ಕಂಪ್ನೀಸ್ ಚೆನ್ನೈಗೆ ಬರ್ತಾ ಇದ್ರು ಅಂಡ್ ಪಂಜಾಬ್ ಅಲ್ಲಿ ಒಂದು ಕಂಪ್ನಿಗೆ ಇನ್ಫ್ರಾಸ್ಟ್ರಕ್ಚರ್ ಇದ್ದಿಲ್ಲ ಅಂಡ್ ಆ ಕಂಪ್ನಿಗೆ ತಕ್ಕಂತ ಟೆಕ್ನಾಲಜಿ ಇದ್ದಿಲ್ಲ. ಅದಕ್ಕೆ ಅವರು ಚೆನ್ನೈಗೆ ಹೋಗ್ತಾರೆ. ಚೆನ್ನೈ ಅಂತೂ ಆಗ ಎಲ್ಲಾ ಹೊಸ ಇನ್ವೆನ್ಷನ್ಸ್ ಗೆ ಹಬ್ಬಾಗಿತ್ತು. ಅಲ್ಲಿ ಹೋಗಿ ಅವರು ಅಶೋಕ್ ಮೋಟಾರ್ಸ್ ನ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಈ ಅಶೋಕ್ ಯಾರು? ಅಶೋಕ್ ಅನ್ನೋದು ರಘುನಂದನ್ ಅವರ ಮಗ. ಅವ್ರ ಮಗನ ಹೆಸರಲ್ಲಿ ಅಶೋಕ್ ಮೋಟಾರ್ಸ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಆಗಿನ ಟೈಮ್ ಅಲ್ಲಿ ಆಸ್ಟಿನ್ A40 ಅಂತ ಕಾರ್ಸ್ ಬರ್ತಾ ಇತ್ತು. ಈ ಕಾರ್ಸ್ ಬಂದು ಇಂಗ್ಲೆಂಡ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಿದ್ದು. ಇಂಗ್ಲೆಂಡ್ ಇಂದ ಇಂಪೋರ್ಟ್ ಮಾಡ್ಕೊಂಡು ಅದನ್ನ ಅಸೆಂಬಲ್ ಮಾಡಿ ನಮ್ ಇಂಡಿಯಾ ಅಲ್ಲಿ ಸೇಲ್ ಮಾಡ್ತಾ ಇದ್ರು. ಆ ಟೈಮ್ ಅಲ್ಲಿ ಇಂಡಿಯಾ ಅಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇದ್ದಿಲ್ಲ. ರಘುನಂದನ್ ಬಂದು ಈ ಕಾರ್ ನ ಸೇಲ್ ಮಾಡೋದಕ್ಕೆ ತುಂಬಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇದ್ರು. ತುಂಬಾ ಕಷ್ಟಪಟ್ಟು ಆಸ್ಟಿನ್ A40 ಕಾರ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬ್ರಿಟಿಷರ್ ಜೊತೆ ಕೊಲಾಬರೇಟ್ ಮಾಡಿ ಇಂಡಿಯನ್ಸ್ ನ ಕೂಡ ಟ್ರೈನ್ ಮಾಡ್ತಾರೆ. ಈಗ ಅಶೋಕ್ ಮೋಟಾರ್ಸ್ ಬಂದು ಅಶೋಕ್ ಲೇಲ್ಯಾಂಡ್ ಆಗಿ ಹೇಗೆ ಕನ್ವರ್ಟ್ ಆಯ್ತು? ಈ ಟೈಮ್ ಅಲ್ಲಿ ಆಸ್ಟಿನ್ ಕಾರ್ಸ್ ಬಂದು ಇಂಡಿಯಾ ಅಲ್ಲಿ ಹೆಚ್ಚು ಸೇಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ರಘುನಂದನ್ ಬಂದು ಒಂದು ನೋಟಿಸ್ ಮಾಡ್ತಾರೆ, ಏನಂದ್ರೆ ನಮ್ ಇಂಡಿಯಾ ಅಲ್ಲಿ ಕಮರ್ಷಿಯಲ್ ವೆಹಿಕಲ್ಸ್ ಬಂದು ತುಂಬಾ ಕಮ್ಮಿ ಇದೆ ಅಂತ. ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಅವ್ರ ಹತ್ರ ಪ್ರಾಪರ್ ಆಗಿರೋ ಟೆಕ್ನಾಲಜಿ ಇದ್ದಿಲ್ಲ. ಅವರು ಅಲ್ಲಿ ಯೋಚನೆ ಮಾಡ್ತಾರೆ, ಆಲ್ರೆಡಿ ಬೇರೆ ದೇಶದಲ್ಲಿ ಕಮರ್ಷಿಯಲ್ ವೆಹಿಕಲ್ಸ್ ಪ್ರೊಡ್ಯೂಸ್ ಆಗ್ತಿರೋ ಕಂಪ್ನಿ ಜೊತೆಲಿ ಕೊಲಾಬರೇಟ್ ಮಾಡಿ ನಮ್ ಇಂಡಿಯಾ ಅಲ್ಲಿ ಕಮರ್ಷಿಯಲ್ ವೆಹಿಕಲ್ಸ್ ನ ಸೆಲ್ ಮಾಡೋಣ ಅಂತ. ಆಮೇಲೆ ಅವರು ಲೈಲ್ಯಾಂಡ್ ಕಂಪ್ನಿ ಜೊತೆಲಿ ಕೊಲಾಬರೇಟ್ ಮಾಡ್ಕೊಂತಾರೆ. ಲೈಲ್ಯಾಂಡ್ ಕಂಪ್ನಿ ಬಂದು UK ಅಲ್ಲಿ ಇದ್ದಿದ್ದು. ಕೊಲಾಬರೇಟ್ ಮಾಡಿದ್ದೆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಕೊಲಾಬರೇಟ್ ಮಾಡಿದಾದ್ಮೇಲೆ ದುಡ್ಡು ಬೇಕಾಗುತ್ತೆ. ಇವ್ರ ಹತ್ರ ಸಫಿಶಿಯಂಟ್ ಫಂಡ್ಸ್ ಇದ್ದಿಲ್ಲ. ಆಗ ಮೆಡ್ರಾಸ್ ಸ್ಟೇಟ್ ಗವರ್ಮೆಂಟ್ ಬಂದು ಇವ್ರಿಗೆ ಫಂಡ್ಸ್ ನ ಅಲೋಕೇಟ್ ಮಾಡುತ್ತೆ. ಈ ಡೀಲ್ ಫೈನಲ್ ಆಗೋದಕ್ಕಿಂತ ಮುಂಚೆನೆ ಒಂದು ಕೆಟ್ಟ ಘಟನೆ ನಡೆಯುತ್ತೆ. ರಘುನಂದನ್ ಬಂದು ಒಂದು ಫ್ಲೈಟ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಡ್ತಾರೆ 1953 ಅಲ್ಲಿ. ಈಗ ಇಲ್ಲಿ ಕ್ವೆಶ್ಚನ್ ಬರೋದೇನು ಅಂದ್ರೆ ಅಶೋಕ್ ಮೋಟಾರ್ಸ್ ನ ಯಾರು ರನ್ ಮಾಡ್ತಾರೆ? ಆಗ ಇನ್ವೆಸ್ಟರ್ಸ್ ಬಂದು ಆ ಕಂಪ್ನಿನ ತಗೊಂಡು ರನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಆ ಡೀಲ್ ನ ಫೈನಲೈಸ್ ಮಾಡಿ ನೆಕ್ಸ್ಟ್ ಇಯರ್ ಒಂದು ಕಮರ್ಷಿಯಲ್ ವೆಹಿಕಲ್ ನ ಲಾಂಚ್ ಮಾಡ್ತಾರೆ 1954 ಅಲ್ಲಿ. ಈ ಕಮರ್ಷಿಯಲ್ ವೆಹಿಕಲ್ ಕೆಪಾಸಿಟಿ ಬಂದು 7500 kgs ಕ್ಯಾರಿ ಮಾಡೋದಾಗಿರುತ್ತೆ. ಆ ಟೈಮ್ ಅಲ್ಲಿ ಇಂಡಿಯಾಗೆ ಸಾಕಷ್ಟು ಕಂಪನೀಸ್ ಬಂದು ಟ್ರಕ್ಸ್ ನ ಇಂಪೋರ್ಟ್ ಮಾಡ್ಕೊಂತ ಇದ್ರು. ಆ ಟ್ರಕ್ಸ್ ಬಂದು ತುಂಬಾ ಎಕ್ಸ್ಪೆನ್ಸಿವ್ ಆಗಿರ್ತಾ ಇತ್ತು ಅಂಡ್ ಅದ್ರ ಮೇಂಟೆನೆನ್ಸ್ ಕೂಡ ಎಕ್ಸ್ಪೆನ್ಸಿವ್ ಆಗಿರ್ತಾ ಇತ್ತು. ಈ ತರ ಸಿಚುವೇಶನ್ ಅಲ್ಲಿ ಅಶೋಕ್ ಲೇಲ್ಯಾಂಡ್ ಗೇಮ್ ಚೇಂಜರ್ ಆಗುತ್ತೆ. ಅಶೋಕ್ ಲೇಲ್ಯಾಂಡ್ ಡ್ಯೂರಬಿಲಿಟಿ ಚೆನ್ನಾಗಿರುತ್ತೆ. ಬೇರೆ ಟ್ರಕ್ಸ್ ಗೆ ಕಂಪೇರ್ ಮಾಡಿದ್ರೆ ಅಶೋಕ್ ಲೇಲ್ಯಾಂಡ್ ಅಷ್ಟು ಎಕ್ಸ್ಪೆನ್ಸಿವ್ ಆಗಿರೋದಿಲ್ಲ. ಇದಾದ್ಮೇಲೆ ಅಶೋಕ್ ಲೇಲ್ಯಾಂಡ್ ಟ್ರಕ್ಸ್ ಗೆ ಕ್ಲೌಡ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕ್ಲೌಡ್ ಇಂದ ಇಂಡಿಯನ್ ಆರ್ಮಿ ಕೂಡ ಅಶೋಕ್ ಲೇಲ್ಯಾಂಡ್ ಟ್ರಕ್ಸ್ ನ ಪರ್ಚೇಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1955 ಎಂಡಿಂಗ್ ಅಷ್ಟೊತ್ತಿಗೆ ಅಶೋಕ್ ಲೇಲ್ಯಾಂಡ್ ಬಂದು 1000 ಯೂನಿಟ್ಸ್ ನ ಸೇಲ್ ಮಾಡ್ತಾರೆ ವಿತ್ 252 ಎಂಪ್ಲಾಯೀಸ್. ಇದಾದ್ಮೇಲೆ ಅಶೋಕ್ ಲೇಲ್ಯಾಂಡ್ ಗೆ ಅರ್ಥ ಆಗುತ್ತೆ ದಟ್ ಕಮರ್ಷಿಯಲ್ ವೆಹಿಕಲ್ಸ್ ಗೆ ಇಂಡಿಯಾ ಅಲ್ಲಿ ಮಾರ್ಕೆಟ್ ಅಂತೂ ಜಾಸ್ತಿ ಇದೆ ಅಂತ. ಅದಾದ್ಮೇಲೆ
1963 ಅಲ್ಲಿ ಅಶೋಕ್ ಲೇಲ್ಯಾಂಡ್ ಬಂದು ಅವ್ರದೇ ಆದಂತಹ ಬಸ್ ಗಳನ್ನ ಲಾಂಚ್ ಮಾಡ್ತಾರೆ. ಇದಾದ್ಮೇಲೆ ಮಾರ್ಕೆಟ್ ಅಲ್ಲಿರೋ ರಿಕ್ವೈರ್ಮೆಂಟ್ಸ್ ಏನು ಅಂತ ಅರ್ಥ ಮಾಡ್ಕೊಂಡು 10ರಿಂದ 30 ಟನ್ ಕ್ಯಾರಿ ಮಾಡುವಂತ ಟ್ರಕ್ ನ ಪ್ರೊಡ್ಯೂಸ್ ಮಾಡ್ತಾರೆ 1966 ಅಲ್ಲಿ. ಈ ಟ್ರಕ್ ಗಳಿಗೆ ಸ್ಪೇರ್ ಪಾರ್ಟ್ಸ್ ಬಂದು ಇವರು ಇಂಪೋರ್ಟ್ ಮಾಡ್ಕೊಂತ ಇದ್ರು. ಆ ಸ್ಪೇರ್ ಪಾರ್ಟ್ಸ್ ಬಂದು ತುಂಬಾ ಎಕ್ಸ್ಪೆನ್ಸಿವ್ ಆಗಿರ್ತಾ ಇತ್ತು. ಅದಕ್ಕೋಸ್ಕರ ಅವರು ಇಂಡಿಯಾ ಅಲ್ಲಿ ಆ ಸ್ಪೇರ್ ಪಾರ್ಟ್ಸ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಶೋಕ್ ಲೇಲ್ಯಾಂಡ್ ಬಂದು ಕಮರ್ಷಿಯಲ್ ವೆಹಿಕಲ್ಸ್ ನ 1954 ಅಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಟೈಮ್ ಅಲ್ಲಿ ಟಾಟಾ ಕೂಡ ಈ ಕಮರ್ಷಿಯಲ್ ವೆಹಿಕಲ್ಸ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಎಂಟರ್ ಆಗ್ತಾರೆ. ಒಂದು ಜರ್ಮನ್ ಕಂಪನಿ ಜೊತೆಲಿ ಕೊಲಾಬರೇಟ್ ಮಾಡ್ಕೊಂಡು ಟೆಮ್ಲರ್ ಬೆನ್ಸ್ ಅಂತ. ಅಶೋಕ್ ಲೇಲ್ಯಾಂಡ್ ಒಂದು ವರ್ಷಕ್ಕೆ 1,50,000 ವೆಹಿಕಲ್ಸ್ ನ ಪ್ರೊಡ್ಯೂಸ್ ಮಾಡ್ತಾರೆ. ಅದೇನೆ ಟಾಟಾ ಬಂದು 9,62,000 ವೆಹಿಕಲ್ಸ್ ನ ಪ್ರೊಡ್ಯೂಸ್ ಮಾಡ್ತಾರೆ. ಈಗ ಟಾಟಾ ಮತ್ತೆ ಅಶೋಕ್ ಲೇಲ್ಯಾಂಡ್ ಗೆ ಡಿಫರೆನ್ಸ್ ಏನಿದೆ? ಫಸ್ಟ್ ಕಂಪನಿ ಬ್ಯಾಕ್ ಗ್ರೌಂಡ್. ಟಾಟಾ ಮೋಟಾರ್ಸ್ ಅಶೋಕ್ ಲೇಲ್ಯಾಂಡ್ ಗಿಂತ ಮುಂಚೆನೆ ಎಸ್ಟಾಬ್ಲಿಷ್ ಆಗಿತ್ತು. ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ ನ ಪ್ರೊಡ್ಯೂಸ್ ಮಾಡೋದಕ್ಕಂತಾನೆ ಟಾಟಾ ಗ್ರೂಪ್ಸ್ ಬಂದು ಟಾಟಾ ಇಂಜಿನಿಯರಿಂಗ್ ಅಂತ ಒಂದು ಹೊಸ ಲೋಕೋಮೋಟೋ ಕಂಪನಿನ ಎಸ್ಟಾಬ್ಲಿಷ್ ಮಾಡ್ತಾರೆ. ಟಾಟಾ ಬಂದು ಪ್ಯಾಸೆಂಜರ್ ಕಾರ್ಸ್, SUV ಬಸ್ಗಳು ಮತ್ತೆ ಟ್ರಕ್ಗಳು ಅಂಡ್ ಡಿಫೆನ್ಸ್ ವೆಹಿಕಲ್ಸ್ ನ ಪ್ರೊಡ್ಯೂಸ್ ಮಾಡ್ತಾರೆ. ಅಂಡ್ ಟಾಟಾಗೆ ಒಂದು ಗ್ಲೋಬಲ್ ಪ್ರೆಸೆನ್ಸ್ ಇದೆ. ಅದೇನೆ ಅಶೋಕ್ ಲೇಲ್ಯಾಂಡ್ ಬಂದು ಮೀಡಿಯಂ ಮತ್ತೆ ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ ನ ಪ್ರೊಡ್ಯೂಸ್ ಮಾಡ್ತಾರೆ. ನೆಕ್ಸ್ಟ್ ವೆಹಿಕಲ್ ರೇಂಜ್. ಟಾಟಾ ಬಂದು ಎಲ್ಲಾ ಸೆಗ್ಮೆಂಟ್ಸ್ ನ ಕವರ್ ಮಾಡ್ತಾರೆ. ಪ್ಯಾಸೆಂಜರ್ ಕಾರ್ಸ್ ಆಗ್ಲಿ, ಬಸ್ ಆಗ್ಲಿ, ಟ್ರಕ್ ಆಗ್ಲಿ, ಮೀಡಿಯಂ ಮತ್ತೆ ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ ಆಗ್ಲಿ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗ್ಲಿ, ಲೈಟ್ ಕಮರ್ಷಿಯಲ್ ವೆಹಿಕಲ್ಸ್ ಆಗ್ಲಿ, ಇದೆಲ್ಲಾನು ಕವರ್ ಮಾಡ್ತಾರೆ. ಆದ್ರೆ ಅಶೋಕ್ ಲೇಲ್ಯಾಂಡ್ ಬಂದು ಬಸ್, ಟ್ರಕ್ ಮತ್ತೆ ಡಿಫೆನ್ಸ್ ವೆಹಿಕಲ್ಸ್ ನ ಪ್ರೊಡ್ಯೂಸ್ ಮಾಡ್ತಾರೆ. ಅಂಡ್ ಅವ್ರ ಇಡೀ ಜಗತ್ತಲ್ಲಿ 4th ಲಾರ್ಜೆಸ್ಟ್ ಬಸ್ ಮ್ಯಾನುಫ್ಯಾಕ್ಚರರ್. ಅಶೋಕ್ ಲೇಲ್ಯಾಂಡ್ ಗೆ ಹೆವಿ ಡ್ಯೂಟಿ ಟ್ರಕ್ಸ್ ನ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಒಂದು ರೆಪ್ಯುಟೇಷನ್ ಇದೆ. ನೆಕ್ಸ್ಟ್ ಬಂದು ಮಾರ್ಕೆಟ್ ಸ್ಟ್ರೆಂತ್. ಟಾಟಾ ಒಂದು ಲೈಟ್ ಕಮರ್ಷಿಯಲ್ ವೆಹಿಕಲ್ಸ್ ನ ಪ್ರೊಡ್ಯೂಸ್ ಮಾಡ್ತಾರೆ. ಈ ವೆಹಿಕಲ್ ಬಂದು ಸ್ಮಾಲ್ ಟ್ರಾನ್ಸ್ಪೋರ್ಟ್ ಸೆಗ್ಮೆಂಟ್ ನ ಡಾಮಿನೇಟ್ ಮಾಡುತ್ತೆ. ಅಶೋಕ್ ಲೇಲ್ಯಾಂಡ್ ಬಂದು ಬಸ್ ಗಳ ಜೊತೆ ಮೀಡಿಯಂ ಮತ್ತೆ ಹೆವಿ ಕಮರ್ಷಿಯಲ್ ಟ್ರಕ್ಸ್ ನ ಪ್ರೊಡ್ಯೂಸ್ ಮಾಡ್ತಾರೆ. ಅಶೋಕ್ ಲೇಲ್ಯಾಂಡ್ ಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಒಂದು ಸ್ಟ್ರಾಂಗ್ ಬೇಸ್ ಇದೆ. ಸ್ಟೇಟ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಲ್ಲಿ ದೇ ಆರ್ ದ ಮೇನ್ ಸಪ್ಲೈಯರ್ಸ್ ಆಫ್ ಬಸ್. 4ನೇದು ಟೆಕ್ನಾಲಜಿ ಮತ್ತೆ ಇನೋವೇಷನ್. ಟಾಟಾ ಒಂದು EVS ಮತ್ತೆ ಹೈಬ್ರಿಡ್ ಟೆಕ್ನಾಲಜಿ ಮೇಲೆ ಫೋಕಸ್ ಮಾಡ್ತಾರೆ. ಅಂಡ್ ಅಶೋಕ್ ಲೇಲ್ಯಾಂಡ್ ಬಂದು ಡೀಸೆಲ್ ಮತ್ತೆ CNG ಕಮರ್ಷಿಯಲ್ ವೆಹಿಕಲ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಅಂಡ್ ಅವರು ರೀಸೆಂಟ್ಲಿ EV ಮಾರ್ಕೆಟ್ ಅಲ್ಲಿ ಕೂಡ ಎಂಟರ್ ಆಗಿದ್ದಾರೆ. ನಮ್ಗೆಲ್ಲ ಗೊತ್ತೇ ಇದೆ ಟಾಟಾ ಅನ್ನೋದು ಎಷ್ಟು ದೊಡ್ಡ ಇಂಡಸ್ಟ್ರಿ ಅಂತ. ಟಾಟಾ ಬಂದು 200 ಇಯರ್ಸ್ ಇಂದ ಮಾರ್ಕೆಟ್ ಅಲ್ಲಿ ಇದೆ. ಅಶೋಕ್ ಲೇಲ್ಯಾಂಡ್ ಬರೋದಕ್ಕಿಂತ ಮುಂಚೆನೆ ಟಾಟಾ ಇತ್ತು. ಆದ್ರೆ ಅವರು ಆಗ ಕಮರ್ಷಿಯಲ್ ವೆಹಿಕಲ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಿಲ್ಲ. ಯಾವಾಗ ಅಶೋಕ್ ಲೇಲ್ಯಾಂಡ್ ಬಂದು ಕಮರ್ಷಿಯಲ್ ವೆಹಿಕಲ್ಸ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ 1955 ಅಲ್ಲಿ, ಆಗ ತಾನೇ ಅವ್ರ ಜೊತೆಯಲ್ಲೇ ಟಾಟಾ ಒಂದು ಕಮರ್ಷಿಯಲ್ ವೆಹಿಕಲ್ಸ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಟಾಟಾ ಪ್ರೊಡ್ಯೂಸ್ ಮಾಡ್ತಾ ಇದ್ದ ವೆಹಿಕಲ್ಸ್ ಒಂದು ಜಾಸ್ತಿ ಸೇಲ್ ಆಗ್ತಾ ಇತ್ತು. ಯಾಕಂದ್ರೆ ದೇ ಆಲ್ರೆಡಿ ಹ್ಯಾಡ್ ದ ಮಾರ್ಕೆಟ್. ಅವ್ರದಂತಾನೆ ಒಂದು ಮಾರ್ಕೆಟ್ ಇತ್ತು. ಆದ್ರೆ ಅಶೋಕ್ ಲೇಲ್ಯಾಂಡ್ ಗೆ ಆತರ ಇದ್ದಿಲ್ಲ. ದೇ ವೇರ್ ದ ನ್ಯೂ ಮೆಂಬರ್ಸ್ ಆಫ್ ಮಾರ್ಕೆಟ್. ಟಾಟಾ ಪ್ರೊಡ್ಯೂಸ್ ಮಾಡ್ತಾ ಇದ್ದ ವೆಹಿಕಲ್ಸ್ ಇಂದ ಸ್ಟ್ಯಾಂಡ್ ಔಟ್ ಮಾಡೋದಕ್ಕೆ ಅಶೋಕ್ ಲೇಲ್ಯಾಂಡ್ ಬಂದು ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಲೈಲ್ಯಾಂಡ್ ಅಂತ ಕಂಪನಿ ಇತ್ತು. ಅವ್ರ ಜೊತೆಲಿ ಟೈ ಅಪ್ ಮಾಡ್ಕೊಂಡು ಬ್ರಿಟಿಷರು ಪ್ರೊಡ್ಯೂಸ್ ಮಾಡ್ತಾ ಇದ್ರಲ್ಲ, ಆ ಡಿಸೈನ್ ನ ಇವರು ಅಡಾಪ್ಟ್ ಮಾಡ್ಕೊಂಡು ಇಂಡಿಯಾ ಅಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಶೋಕ್ ಲೇಲ್ಯಾಂಡ್ ಬಂದು ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ರು. ಅಂಡ್ ಟಾಟಾ ಬಂದು ಮೀಡಿಯಂ ಟ್ರಕ್ಸ್ ಮೇಲೆ ಫೋಕಸ್ ಮಾಡ್ತಾ ಇದ್ರು. ಇವತ್ತು ಅಶೋಕ್ ಲೇಲ್ಯಾಂಡ್ ಅಂತಾನೆ ಒಂದು ಸಪರೇಟ್ ಮಾರ್ಕೆಟ್ ಇದೆ. ಇವತ್ತು ಅಶೋಕ್ ಲೇಲ್ಯಾಂಡ್ ಬಂದು ಟಾಟಾದು ಡಾಮಿನೆನ್ಸ್ ನ ಮಾರ್ಕೆಟ್ ಅಲ್ಲಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಟಾಟಾ ಒಂದು ಜರ್ಮನ್ ಕಂಪನಿನ ಯೂಸ್ ಮಾಡ್ಕೊಂಡಿದ್ರು, ಟೆಮ್ಲರ್ ಬೆನ್ಸ್, ಅವ್ರ ಕಮರ್ಷಿಯಲ್ ವೆಹಿಕಲ್ಸ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ. ಅಂಡ್ ಅಶೋಕ್ ಲೇಲ್ಯಾಂಡ್ ಬಂದು ಬ್ರಿಟಿಷ್ ಕಂಪನಿನ ಯೂಸ್ ಮಾಡ್ಕೊಂಡಿದ್ರು, ಲೈಲ್ಯಾಂಡ್. ಇವತ್ತು ಟಾಟಾಗಂತಾನೆ ಒಂದು ಸಪರೇಟ್ ಮಾರ್ಕೆಟ್ ಇದೆ ಅಂಡ್ ಅಶೋಕ್ ಲೇಲ್ಯಾಂಡ್ ಅಂತಾನೆ ಒಂದು ಸಪರೇಟ್ ಮಾರ್ಕೆಟ್ ಇದೆ. ದಿಸ್ ಟು ಆರ್ ದ ಬಿಗ್ ಪ್ಲೇಯರ್ಸ್ ಇನ್ ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ ಮಾರ್ಕೆಟ್. ವಿಡಿಯೋ ಇಲ್ಲಿ ಗಂಟ ನೋಡಿದ್ರೆ ಅಂದ್ರೆ ವಿಡಿಯೋ ಡೆಫಿನೆಟ್ಲಿ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಪ್ರವೀಣ್, ಏಕ್ ರಾಯಲ್ ಪ್ರವೀಣ್, ಸೈನಿಂಗ್ ಆಫ್. ಇಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಪೀಸ್.